ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದ್ರೆ ಯುದ್ಧದ ಸ್ಥಿತಿ ಭುಗಿಲೆದ್ರೆ ಏನ್ ಮಾಡ್ತೀರಿ ಅಂತ ಅಲ್ಲಿನ ಒಬ್ಬ ಸಂಸದರನ್ನ ಕೇಳಲಾಗಿದೆ. ಆತನ ಹೆಸರು ಶೇರ್ ಅಫ್ಜಲ್ ಖಾನ್ ಮರ್ವಾತ್. ಸೊ ಆತನನ್ನ ಕೇಳಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಆತನ ಹೇಳಿಕೆ ವೈರಲ್ ಆಗಿದೆ. ಏನಾದರೂ ಯುದ್ಧದ ಸಂದರ್ಭ ಬಂದ್ರೆ ನಾನು ಇಂಗ್ಲೆಂಡಿಗೆ ಹೋಗ್ತೀನಿ ಅಂತ ಈತ ಹೇಳಿದ್ದಾನೆ. ಮಾಜಿ PM ಪ್ರಧಾನಿ ಇಮ್ರಾನ್ ಖಾನ್ ಆಪ್ತ ಸಹಾಯಕ. ಪೂರ್ಣ ಪ್ರಮಾಣದ ಯುದ್ಧ ಶುರುವಾದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದಾಗ ನೀವೇನಾದ್ರೂ ಶಸ್ತ್ರಾಸ್ತ್ರಗಳನ್ನ ಕೈಗೆತ್ಕೊಳ್ತೀರಾ, ಯುದ್ಧ ಮಾಡ್ತೀರಾ ನೀವು ಕೂಡ ಅಂತ ಕೇಳಿದ್ರೆ, ಯುದ್ಧ ಉಲ್ಬಣಗೊಂಡ್ರೆ ಮೊದಲು ನಾನು ಇಂಗ್ಲೆಂಡಿಗೆ ಒಂದು ಫ್ಲೈಟ್ ಟಿಕೆಟ್ ತೆಗಿತೀನಿ, ಫಸ್ಟ್ ಜಾಗ ಖಾಲಿ ಮಾಡ್ತೀನಿ ಇಲ್ಲಿಂದ ಪಾಕಿಸ್ತಾನದಿಂದ ಅಂತ. बतौर पाकिस्तानी अगर जंग बढ़ जाती है तो बंदूक लेकर बॉर्डर पर जाएंगे? नहीं, अगर जंग बढ़ जाती है तो मैं इंग्लैंड चला जाऊंगा। और बतौर पाकिस्तानी अगर जंग बढ़ जाती है तो बंदूक लेकर बॉर्डर पर जाएंगे? नहीं, अगर जंग बढ़ जाती है तो मैं इंग्लैंड चला जाऊंगा। और बतौर पाकिस्तानी अगर जंग बढ़ जाती है तो बंदूक लेकर बॉर्डर पर जाएंगे? नहीं, अगर जंग बढ़ जाती है तो मैं इंग्लैंड चला जाऊंगा। और बतौर पाकिस्तानी अगर जंग बढ़ जाती है तो बंदूक लेकर बॉर्डर पर जाएंगे? नहीं, अगर जंग बढ़ जाती है तो मैं इंग्लैंड चला जाऊंगा। सर साहब, आप नहीं समझते कि इन हालात में मोदी साहब को थोड़ा सा बैकग्राउंड में जाना पड़ेगा या थोड़ा सा पीछे हटना पड़ेगा? इन हालात में आप नहीं समझते कि मोदी को थोड़ा सा पीछे जाना चाहिए ताकि हालात नॉर्मल हों? मोदी मेरे खाला का बेटा है जो मेरे कहने से पीछे जाए। ಇನ್ನು ಇರ್ಲಾರ್ದೆ ಇರುವೆ ಬಿಟ್ಕೊಳ್ತಾ ಪಾಕಿಸ್ತಾನ. ಭಾರತದ ಜೊತೆಗಿನ ಯುದ್ಧಕ್ಕೆ ಪಾಕ್ ಈಗ ಪುಕ ಶುರುವಾಗಿದೆ. ಇರ್ಲಾರ್ದೆ ಇವರು ಇರುವೆ ಬಿಟ್ಕೊಂಡ್ರ ಅಂತ ಭಾರತದ ಜೊತೆಗೆ ಯುದ್ಧದ ಕಾರ್ಮೋಡ ಒಂದ್ ಕಡೆ ಆವರಿಸ್ತಾ ಇದೆ. ಪಾಕಿಸ್ತಾನ ಸೇನೆ ಬಳಿ ಇಲ್ಲವಂತೆ ಭಾರೀ ಶಸ್ತ್ರಾಸ್ತ್ರ. ಪಾಕ್ ಯುದ್ಧಕ್ಕೆ ನಿಂತರೆ 4 ದಿನಕ್ಕೆ ಶಸ್ತ್ರಾಸ್ತ್ರ ಖಾಲಿ. ಯುಕ್ರೇನ್ನೊಂದಿಗಿನ ಶಸ್ತ್ರಾಸ್ತ್ರ ಒಪ್ಪಂದದಿಂದ ಸಮಸ್ಯೆ. ಶಸ್ತ್ರಾಸ್ತ್ರ ಪೂರೈಕೆಗೆ ಪಾಕ್ ಆರ್ಡಿನೆನ್ಸ್ ಹೆಣಗಾಡ್ತಾ ಇದೆ. ಹೀಗಿದ್ರೂ ಕೂಡ ಉತ್ತರನ ಪೌರುಷ ಒಲೆ ಮುಂದೆ ಮತ್ತೆ ನಾಟಕ ಆಡ್ತಾ ಇದೆ. ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ಅದನ್ನೇ ಪದೇ ಪದೇ ರಿಪೀಟ್ ಮಾಡ್ತಾ ಪ್ರತಿಯೊಬ್ಬರು ಕೂಡ ಹೇಳ್ತಿರೋದೇ. ಎಷ್ಟು ಮಟ್ಟಿಗೆ ಅಂತಂದರೆ ಅಲ್ಲಿನ ಸ್ಥಳೀಯ ಒಳಗಿರುವಂಥ ಸೇನೆಯಲ್ಲಿರುವಂಥ ಒಗ್ಗಟ್ಟು, ಒಂದಷ್ಟು ಮಂದಿ ರಾಜೀನಾಮೆ ಕೊಟ್ಟಿರೋದು, ನಾವು ಬರಲ್ಲ ಅಂತ ಸೇವೆಗೆ. ಸೊ ಇಂಥ ಒಂದಷ್ಟು ಗೊಂದಲ ಇರಬೇಕಾದ್ರೆ ಇನ್ನೊಂದು ಕಡೆ ಭಾಳಷ್ಟು ಕಡೆ ಹೊತ್ತಿನ ಊಟಕ್ಕೂ ಕೂಡ ಲಾಟ್ರಿ ಹೊಡಿತಿದ್ದಾರೆ ಜನ ಅಲ್ಲಿ. ಅಂಥದ್ರಲ್ಲಿ ಯುದ್ಧ ಬೇಕು ಅಂತ ಇವ್ರು ಹೊರಟಿರೋದು. ಸೊ ಪಾಕಿಸ್ತಾನ ಸೇನೆ ಬಳಿ ಇಲ್ವಂತೆ ಭಾರೀ ಶಸ್ತ್ರಾಸ್ತ್ರ. ಸೊ ಅವರಿಗೆ ಒಂದು 4 ದಿನಕ್ಕೆ ಖಾಲಿ ಆಗೋ ರೀತಿಯಾಗಿ ಶಸ್ತ್ರಾಸ್ತ್ರಗಳು ಇದೆ. ಕರೆಕ್ಟಾಗಿ ಏನಾದರೂ ಅವರು ಫುಲ್ ಫ್ಲೆಡ್ಜ್ ಆದಂಥ ವಾರಿಗೆ ನಿಂತರೆ